ಸಿಸ್ಟಮ್ ಬೇರೆ ಇದೆ. ಇದು ಬೇರೆ ಥರ ಆಯುರ್ವೇದಿಕ್ ಮೆಡಿಸಿನ್ನು, ಕ್ರೀಮ್ಸು ಆ ಟೈಪ್ ಜನರಿಗೆಲ್ಲ ಹೇಳಿಬಿಟ್ಟು ಎಷ್ಟು ಜನ ಮುರ ಹೋಗಿ ಬಂದು ಇಷ್ಟು ಮುಂದೆ ಎಷ್ಟು ಜನ ಬಂದು ಪೇಷಂಟ್ ಬಂದು ತೊಗೊಂಡು ಕೇಳ್ಕೊಂಡು ಹೋಗ್ತಾ ಇದ್ರು. ಸೊ ಇಲ್ಲಿ ಏನು ಗಣಕಗಳು ಡೆಲಿವರಿ ಏನು ಮಾಡ್ತದೆ ನೋಡಿದಾಗೆಲ್ಲ ಇಲ್ಲೆಲ್ಲ ಬರೋದು ಇಲ್ಲಿ ಕೊಡುವಂಥ ಗುಳಿಗೆ ಆಯಿತು ಅಥವಾ ಪೌಡ್ರ್ ಆಯಿತು ಅಥವಾ ಕ್ರೀಮ್ ಬಂದು ತೊಗೋತಾ ಇದ್ದಾರೆ. ಸೊ ಡಾಕ್ಟರ್ಗೆ ಮೇಲ್ಗಡೆ ತೋರಿಸ್ತಾ ಇರೋದು ಅಲೋಪತಿ ಡಾಕ್ಟರು ಆ ಡಿಗ್ರಿ ನೋಡಿದರೆ ಅದು ಸರ್ಟಿಫಿಕೇಟ್ ಬೇಕು ಅನಿಸುತ್ತೆ. ಅದು ಜೆರಾಕ್ಸ್ ಬಗ್ಗೆ ಹಚ್ಚಿದ್ದಾರೆ. ಅವರೆಲ್ಲ ಡಾಕ್ಟರ್ ಇದ್ದಾರೆ ಕೇಳಿದ್ರೆ ಮುನ್ನೋಡಿಯಲ್ಲಿದ್ದಾರೆ ಹೊಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆ ಡಾಕ್ಟರ್ ಇಲ್ಲದೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕೇಳಿದ್ವಿ. ಎರಡನೇದು ನಮ್ಮಲ್ಲಿ KBB ನೋಡಲ್ ಡಾಕ್ಟರ್ ಭೂವಿ ಇದ್ದಾರೆ, ಅವ್ರು ಗೈನಕಾಲಜಿಸ್ಟ್. ಗೈನಕ ಸಂಬಂಧ ಏನಿದೆ ನಾವು ರಿಪೋರ್ಟ್ ಚೆಕ್ ಮಾಡಿದಾಗ ಎಲ್ಲೂ ಯಾವುದೇ ಪೇಷಂಟ್ ಗೈನಕ್ ಪೇಷಂಟ್ ನೋಡಿದಂಥ ಯಾವುದೋ ಸಾಕ್ಷಾಧಾರ ಇಲ್ಲ. ಇವೆಲ್ಲ ಬಂದಂಥ ಪೇಷಂಟ್ ಹೆಸರಿದೆ. ಏನು ಕೊಡ್ತೀವಿ ಸರ್ ರಿಪೋರ್ಟ್ ಅಂತ ಟ್ರೀಟ್ಮೆಂಟ್ ನೋಡಿದರೆ ಆಗಿದೆ. ನಮ್ಮ ಐಸ್ ಡಾಕ್ಟರ್ಸ್ ಬಂದರೆ ಅದೆಲ್ಲ ಮೆಡಿಸಿನ್ಸ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಥರ ಲಿಕ್ವಿಡ್ ಇದೆ, ಪೌಡರ್ ಇದೆ, ಕ್ರೀಮ್ ಇದೆ, ನೋಸ್ ಡ್ರಾಪ್ಸ್ ಇದೆ. ಇದೇ ಯಾರೋ ಬಂದು ಕೇಳ್ತಾರೆ ಡೇ ಕ್ರೀಮು, ನೈಟ್ ಕ್ರೀಮು ಭಾಳ ಫೇಮಸ್ ಅಂತೇಳಿ ತಗೊಳ್ಳಿ. ಅಲ್ಲ ಸರ್, ಈಗ ಅಂದರೆ ಸರ್ಕಾರ ಏನು ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಪ್ರಕರಣ ಗಂಭೀರ ಫ್ರೆಂಡ್ಸು ಇದಾದ್ಮೇಲೆ ಕೆಲವೊಂದಿಷ್ಟು ಜನ ಅಂದರೆ ಈ ಅಲೋಪತಿ ಹೆಸರಿನಲ್ಲಿ ಗಂಡ ಸಂತಾನ ಆಗಬೇಕು ಅಂತೇಳಿ ಮುಂಚೆನೇ ಈ ರೀತಿ ನೋಸ್ ಡ್ರಾಪ್ಸು, ಆಮೇಲೆ ಪೌಡ್ರು, ಆಮೇಲೆ ಒಂದಿಷ್ಟು ಮೆಡಿಸಿನ್ ಕೊಡ್ತಾರನ್ನೋ ಮಾಹಿತಿ ಈ ಒಂದಷ್ಟು ಕ್ಲಿನಿಕ್ಗಳಲ್ಲಿ ನಿಮಗೆ ಗಂಡು ಸಂತಾನ ಆಗುತ್ತೆ ಇದನ್ನೆಲ್ಲ ತೊಗೊಂಡ್ರೆ ಅಂತೇಳಿ. ಅದೇ ಥರ ಈ ಕಂಪ್ಲೇಂಟ್ಸ್ ಇದೆ, ಬರುತ್ತೆ ಆ ಥರ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪೂರ ಎಲ್ಲ ಸಕ್ಷಮ ಅಧಿಕಾರಿ ಕೂಡ ನಾವು ಬಂದಿದ್ದೀವಿ. ನಮ್ಮ ಬೆಳಗಾವಿ ತಾಲೂಕು ಅಧಿಕಾರಿ ಬಂದಿದ್ದಾರೆ, ನಮ್ಮ KBB ನೋಡಲ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಐಸ್ ಆಫೀಸರ್ ಬಂದಿದ್ದಾರೆ, ಆಮೇಲೆ ನಾವು ಡ್ರಗ್ ಕಂಟ್ರೋಲರ್ ಆಫೀಸರ್ ಕರ್ಕೊಂಡು ಬಂದಿದ್ದೀವಿ. ನೀವು ಬರೋಕ್ಕಿಂತ ಮುಂಚೆ ಈ ಆಸ್ಪತ್ರೆ ಮೇಲೆ ರೇಡ್ ಆಗಿತ್ತು ಸರ್? ನಾವು ಬರೋಕ್ಕಿಂತ ಮುಂಚೆ 3 ಸಲ ಹಾಸ್ಪಿಟಲ್ ಮೇಲೆ ರೇಡ್ ಆಗಿತ್ತು. ಹಾಗಾಗಿ ಎಲ್ಲ ಸೀಲ್ ಮಾಡಿದ್ರು. ಆದರೂ ಮತ್ತೆ ಹೇಗೆ ನಡೀತಾ ಇದೆ? ಮತ್ತೆ ಈಗ ಬೇರೆ ಹೆಸರು ಮೇಲೆ ನಡೀತಾ ಇದ್ದಾರೆ. ಮತ್ತೆ ಈಗ ನಮ್ಗೆ ರಿಪೀಟ್ಲಿ ಲಾಸ್ಟ್ ಒಂದು ವೀಕಲ್ಲಿ ಕಂಪ್ಲೇಂಟ್ ಬರ್ತಾ ಇತ್ತು. DC ಅವ್ರಿಗೆ ಕಂಪ್ಲೇಂಟ್ ಬಂತು. ಸೊ ನಾವು DC ಅವರಿಗೆ ಕಂಪ್ಲೇಂಟ್ ತಂದಾಗ DC ಅವರು ಸ್ಟ್ರಿಕ್ಟ್ ಆಗಿ ಕ್ರಮ ವಹಿಸ್ತು ಅಂತ ಹೇಳಿದ್ರು. ನಮಗೆಲ್ಲ ಪೊಲೀಸ್ ಪ್ರೊಟೆಕ್ಷನಿಂದ ಎಲ್ಲ ತಂದೆ ಆಗಲಿಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಕುಡ್ಕೊಂಡು ಬಂದುಬಿಟ್ಟು ಅದನ್ನ ಪರಿಶೀಲನೆ ಮಾಡಿ ನೋಡಿದಾಗ ಇಲ್ಲಿ ನಡೀತಾ ಇರೋದು ಸಂಬಂಧಿಗಳ ಗೊತ್ತಾಗಿಬಿಟ್ಟು ಹಾಸ್ಪಿಟಲ್ ನಾವು ಸೀಲ್ ಮಾಡೋಕೆ ಆರ್ಡರ್ ಮಾಡಿ. ಅಂದರೆ ಗೈನಕಾಲಜಿಸ್ಟ್ ಹೆಸರಿಟ್ಟಿದ್ದು ಅದೇ ಭ್ರೂಣಲಿಂಗ ಪತ್ತೆ ಹತ್ಯೆ ಪ್ರಕರಣದ ಸಲುವಾಗಿ ಅಥವಾ ಈ ರೀತಿ ಅನುಮಾನ ಮೂಡುತ್ತೆ ಅಂತ? ಅಲ್ಲ, ಇವರು ಸ್ತ್ರೀ ರೋಗ ತಜ್ಞ ಅಂತ ಹಾಕಿದ್ದಾರೆ. ಒಳಗಡೆ ನೋಡಿದರೆ ಅಂಥ ಭ್ರೂಣ ಹತ್ಯೆ ಮಾಡುವಂಥ ಆಕ್ಟಿವಿಟಿ ಯಾವ ಇನ್ಸ್ಟ್ರೂಮೆಂಟ್ಸ್ ಇಲ್ಲ. ಆದರೆ ಗಂಡು ಸಂತಾನ ಆಗಬೇಕು ಅಂತೇಳಿ ಔಷಧಿ ಆ ಥರ ಔಷಧಿ ಪೌಡ್ರು ಎಲ್ಲ ಇಟ್ಕೊಂಡಿದ್ದಾರೆ, ಲಿಕ್ವಿಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅಂದರೆ ಜಾಸ್ತಿ ಲೈಂಗಿಕ ಸಾಮರ್ಥ್ಯ ಬರುತ್ತೆ ಅಂತ. ಸೊ ಅದಕ್ಕೆ ಅದ್ರ ಬಗ್ಗೆ ನನಗೂ ಜಾಸ್ತಿ ಹೇಳಕ್ಕೆ ಬರಲ್ಲ. ಅದಕ್ಕೆ ಡಾಕ್ಟರ್ಸ್ ಬಂದಿದ್ದಾರೆ, ಆಮೇಲೆ ಡ್ರಗ್ ಕಂಟ್ರೋಲರ್ ಬಂದಿದ್ದಾರೆ. ಅವರು ಖುಷಿಯಾಗಿ ಆ ಕೆಮಿಕಲ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಇದರಿಂದ ಕಂಟೆಂಟ್ ಏನಿದೆ ಅದು ಚೆಕ್ ಮಾಡಿಸ್ತೀವಿ. ನನಗೆ ಸುಮಾರು ಲಾಸ್ಟ್ ಒಂದು ವಾರದಿಂದ ತುಂಬ ಜನ ಇಲ್ಲಿ ಲೋಕಲ್ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು. ಭಾಳ ಜನ ಬರ್ತಾ ಇದ್ದಾರೆ, ಅವರಿಗೆ ಪೌಡರ್ ಅಂತ ಹೇಳಿ ಹೈಡ್ರೋಸ್ ಹುಡಿ ಕೊಡ್ತಾ ಇದ್ದಾರೆ, ಎಷ್ಟೋ ಜನ ಮರಳಾಗಿ ಹೋಗ್ತಾ ಇದ್ದಾರೆ ಅಂತ ನಮ್ಗೆ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಸೊ ಇದನ್ನು ನಾವು DC ಅವ್ರ ಗಮನಕ್ಕೆ ತಂದುಬಿಟ್ಟು ಸೊ ಇದ್ರ ಬಗ್ಗೆ ಕಡಿವಾಣ ಹಾಕಲಿಕ್ಕೆ ನಾವು ಅಷ್ಟು ಆ್ಯಕ್ಷನ್ ತಗೊಂಡು ಸರ್ ಆ ಫ್ಯಾಮಿಲಿಯಲ್ಲಿ ಒಂದು 3-4 ಜನ ಈ ರೀತಿಯೇ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಸ್ಥಳೀಯರು ಕೊಡ್ತಾರೆ. ಅದೇ ಇವಾಗ ಇವ್ರನ್ನು ಈ ಹಾಸ್ಪಿಟಲ್ ಸೀಸನ್ ಆದ ನಂತರ ಇವಾಗ ಮುಂದಿನ ಇವರು ತನಿಖೆ ಮಾಡಿದಾಗ ನಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಇವಾಗ ನಮ್ಗೆ 3 ಕಡೆ ಮಾಡ್ತಾ ಇರೋದು ಗೊತ್ತಿದೆ, ಅಲ್ಲೂ 3 ಕಡೆ ರೇಡ್ ಮಾಡಿದ್ದೀವಿ. ಪ್ರಶ್ನಿಸಿದವ್ರ ಮೇಲೆ ಗುಂಡಾವರ್ತನೆ ತೋರ್ತಾರಂತ ನೋಡಿ. ನಾವು ಕಾನೂನು ಪ್ರಕಾರ ಕ್ರಮ ತಗೋತಾ ಇದ್ದೀವಿ. ಇದ್ರ ಮೇಲೆ ವೈಯಕ್ತಿಕ ಏನಿಲ್ಲ, ನಾವು ಜನರಿಗೆ ತೊಂದರೆ ಆಗೋದಂತ ನೋಡ್ಕೊಳ್ತಾ ನಾವು ಜವಾಬ್ದಾರಿ ನಮ್ಮದು. ಈಗ ಏನೇನು ಸೀಸ್ ಮಾಡಿದ್ದೀವಿ? ಇವಾಗ ಈಗ ಹಾಸ್ಪಿಟಲ್ ಸೀಸ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಟೀಮ್ ಅವ್ರಿಗೆ ಫ್ಯಾಕ್ಟ್ರಿ ಇದೆ ತಯಾರು ಮಾಡ್ತಾ ಎಲ್ಲ ಹೋಗಿದ್ದಾರೆ. ಇನ್ನೊಂದು ಹಾಸ್ಪಿಟಲ್ ಇದೆ ಅಂತ ಎಲ್ಲ ಪೌಡ್ರು ಜೆಲ್ಲು ಎಲ್ಲ ಇದೆ ಅದು ಸೀಸ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಒಳಗಡೆ ಸಂಬಂಧಪಟ್ಟ ಅಧಿಕಾರಿ ಮಾಡ್ತಾ ಇದ್ದಾರೆ. ಇವ್ರು ನಂಗೆ ಅಷ್ಟು ಮಾಹಿತಿ ಇಲ್ಲ. ನಮಗೆ ಸದ್ಯಕ್ಕೆ 3 ಕಡೆ ಕಂಪ್ಲೇಂಟ್ಸ್ ಬಂದಿದ್ದಾವೆ. ಒಂದು ಇದು ಹಾಸ್ಪಿಟಲು, ಇನ್ನೊಂದು ಪ್ರೊಡಕ್ಷನ್ ಸೆಂಟರ್ ಅಂತಲೇ ಹೇಳ್ತಾರೆ. ಅಂದರೆ ಇದು ಪೌಡರ್ ಎಲ್ಲ ತಯಾರು ಮಾಡ್ತಾರೆ, ಸಾಂಬಾರು ಇದೆ ಅಂತ ಹೇಳಿದ್ರು. ಅಲ್ಲಿ ಟೀಮ್ ಹೋಗಿ ಬಂದಿದೆ. ಅಲ್ಲಿ ಒಂದು ಜನರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಸರ್? ಈ ರೀತಿ ನಿಮ್ಮ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ ಯಾರಾದರೂ ಔಷಧಿ ಕೊಟ್ಟರೆ ಅವರಿಗೆ ಜನರು ಹೇಳ್ಬೇಕಾದ್ರೆ ಜನರೇ ಎಚ್ಚೆತ್ತಿ ಸ್ವಲ್ಪ ಇದಾಗಬೇಕಾಗ್ತದೆ, ಪ್ರಜ್ಞಾವಂತರಾಗಬೇಕು.
ಸೊ ಈ ಥರ ನಾವು ಜನ ಮರಳು ಜಾತಿ ಮರಳು ಅಂತಾರಲ್ಲ ಇಂಥ ತುಂಬ ಜನ ಬರ್ತಾರೆ ಇಂಥ ಔಷಧ ತೊಗೊಂಡ್ಬಿಟ್ಟು ನಿಮ್ಗೆ ಇದಾಗುತ್ತೆ ಅಂತ ಹೇಳಿ ಸೈಡ್ ಎಫೆಕ್ಟ್ಸ್ ಏನೂ ಗೊತ್ತಿರಲ್ಲ. ನಮ್ಮ ಜನಕ್ಕೆ ಅವೇರ್ನೆಸ್ ಬರಬೇಕಂತ ಹೇಳ್ತೀನಿ. ಯಾಕಂದರೆ ಇದು ಒಳಗಡೆಯಿಂದ ತೊಗೊಂಡ್ಬಿಟ್ಟು ಎಷ್ಟು ಮಂದಿಗೆ ಪರಿಣಾಮ ಆದರೆ ನಮ್ಗೆ ರಿಪೋರ್ಟ್ ಮಾಡಿದ್ದಾರೆ, ನಮ್ಮ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಈ ಥರ ಇದಕ್ಕಿಂತ ಮುಂಚೆ ಒಂದು ಇದೇ ಥರ ಹಾಸ್ಪಿಟಲಲ್ಲಿ ಸೈಡ್ ಬೈ ನೆಕ್ಸ್ಟ್ ಗಲ್ಲಿಯಲ್ಲಿ ನಾವು ಸೀಲ್ ಮಾಡಿದ್ದು ಉಂಟು. ಅವನು ಇಲ್ಲಿ ರಸ್ತೆ ಮೇಲೆ ಮಾಡ್ತಾ ಇರ್ತಾರೆ ಬಿಸಿ ಬಸ್ಸಿಗೆ, ಅವನು ಬಂದ್ ಮಾಡಿದ್ದೀವಿ ನಾವು. ಇಲ್ಲಿವರೆಗೂ ಜಿಲ್ಲೆ ಒಳಗೆ 470 ಕೇಸ್ ಮಾಡಿದ್ವಿ ಸರ್. ಲಾಸ್ಟ್ 2 ವರ್ಷದಲ್ಲಿ ಸುಮಾರು ಏನಿಲ್ಲ ಅಂದ್ರೆ ನಾವು ಒಂದು 30-35 ನಾವು ಸೀಲ್ ಮಾಡಿದ್ದೀವಿ. ಅದ್ರಾಗ ಇವತ್ತೊಂದು ಜೈಲ್ಗೂ ಹಾಕ್ತಾ ಇದ್ದೀವಿ ಸರ್. ಕಿತ್ತೂರು ಘಟನೆ ಆದ ಬಳಿಕ ಇದೆ ಅಷ್ಟೇ ಅಂದ್ರೆ ಸರ್. ಕಿತ್ತೂರು ಘಟನೆ ಆದಮೇಲೆ ನಕಲಿ ಡಾಕ್ಟರ್ನ ಮಾಡಿದ್ದೀವಿ ಫಸ್ಟಿದ್ದು. ಅದಕ್ಕೆ ಇದಕ್ಕೂ ಸಕ್ಷಮ ಅದಕ್ಕೆ ನಮ್ಮ ಡಿಎಚ್ಒಗಳಾಗುತ್ತಾರೆ. ಎಲ್ಲ ನಮ್ಮ ಡಿಎಚ್ಒ ಸ್ಟ್ರಿಕ್ಟಾಗಿ ವಾರ್ ಮಾಡ್ತೀವಿ. ನಮ್ಮಲ್ಲಿ ದೊಡ್ಡ ಜಿಲ್ಲೆ 10 ತಾಲೂಕು ಸುಮಾರು ಫಲಕದ ಮೇಲೆ ಅವರು MD ಅಂತ ಹಾಕೊಂಡಿರ್ತಾರೆ, ಅದು ಎಷ್ಟರ ಮಟ್ಟಿಗೆ ನಿಜ? ಅದಾದ್ಮೇಲೆ ನೋಡಿ ಸರ್ಟಿಫಿಕೇಟ್ ಅಂತ ಹೇಳಿದೆ, MD ಸರ್ಟಿಫಿಕೇಟ್ ಹೊರಗಡೆ ಇದೆ, ಒಳಗಡೆ ಸರ್ಟಿಫಿಕೇಟ್ ಫೇಕ್ ಸರ್ಟಿಫಿಕೇಟ್ ಇದೆ, ನಮ್ಗೆ ಗೊತ್ತಾಗುತ್ತೆ ಮೇಲೆ ನೋಡೋಕ್ಕೆ. ಅದನ್ನೇ ನಾವು ಪರಿಶೀಲನೆ ಮಾಡಿ ಆ ಡಾಕ್ಟ್ರನ್ನ ಕಳಿಸ್ತೀವಿ. ಆ ಡಾಕ್ಟರ್ದು ಏನಾದರೂ ಇರುತ್ತಂದರೆ ಒಂದು KMC ಒಂದು ಕ್ಯಾನ್ಸಲ್ ಮಾಡಲಿಕ್ಕೆ ಬರೀತೀವಿ. 2ನೇದು ಆಮೇಲೆ ಏನು ಕಾನೂನು ಕ್ರಮ ಲೀಗಲ್ ಆ್ಯಕ್ಷನ್ ತೊಗೋತೀವಿ. ಓಕೆ ಸರ್. ಥ್ಯಾಂಕ್ ಯು ಸರ್.